ನಮಸ್ಕಾರ. ಜಾಬ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅಗ್ನಿವೀರ್ ವಾಯು 2026ರ ಜಾಬ್ನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು 4 ವರ್ಷದ ಜಾಬ್ ಆಗಿರುತ್ತದೆ ಮತ್ತು ಇದು ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಇರುತ್ತದೆ. ಆಫ್ಲೈನ್ ಯಾವುದೇ ರೀತಿಯ ಆಫ್ಲೈನ್ ಅಪ್ಲಿಕೇಶನ್ ಇರುವುದಿಲ್ಲ. ಅನ್ಮ್ಯಾರಿಡ್ ಅಂದರೆ ಮದುವೆ ಆಗದೇ ಇರುವಂಥ ಹುಡುಗರಿಗೆ ಜಾಬ್ ಕರೆದಿದ್ದಾರೆ. ಇದು 7/1/2025ರಿಂದ 27/1/2025 ಲಾಸ್ಟ್ ಡೇಟ್ ಆಗಿರ್ತದೆ ಅಪ್ಲೈ ಮಾಡಲಿಕ್ಕೆ. ಇದರ ಏಜ್ 1/1/2005ರಿಂದ 1/7/2008 ಒಳಗೆ ಇರಬೇಕು. 21 ವರ್ಷ ವಯೋಮಾನದವರು ಅಂತ ಕೆಳಗಿದ್ದವರು ಅಪ್ಲೈ ಮಾಡ್ಬೋದು. 2 ರೀತಿಯ ಎಕ್ಸಾಮ್ ಇರ್ತದೆ. ಒಂದು ಸೈನ್ಸ್ ಓದೋರು, ವಿಜ್ಞಾನ ವಿಷಯವನ್ನು ಸೆಕೆಂಡ್ PUC ತಗೊಂಡವ್ರಿಗೆ ಒಂದು ರೀತಿಯ ಎಕ್ಸಾಮ್ ಇದ್ರೆ, ಮತ್ತೊಂದು ಅದರ್ ದೆನ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್, PUCಯಲ್ಲಿ ತಗೊಂಡಿರ್ತಾರೆ ಅವ್ರಿಗೂ ಮತ್ತೊಂದು ಎಕ್ಸಾಮ್ ಇರ್ತದೆ. ಸೈನ್ಸ್ ಅವ್ರಿಗೆ ಯಾವ ರೀತಿ ಎಕ್ಸಾಮ್ ಅಂತ ಹೇಳಿದ್ರೆ, PUCಯಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಇಂಗ್ಲೀಷಲ್ಲಿ 50% ಆಗಿರಬೇಕು. ಅಥವಾ 3 ಇಯರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರೂಮೆಂಟಲ್ ಟೆಕ್ನಾಲಜಿ ಇಲ್ಲಿ 50% ತೆಗೆದಿರಬೇಕು. ಅಥವಾ 2 ಇಯರ್ ವೊಕೇಶನಲ್ ಕೋರ್ಸ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮಾಡಿರಬೇಕು. ಅದರ್ ಸೈನ್ಸ್ ಅವರಿಗೆ 3+2 ಅಂದರೆ PUCಯಲ್ಲಿ 50% ತೆಗೆದಿರಬೇಕು ಮತ್ತು ಇಂಗ್ಲೀಷಲ್ಲಿ 50% ತೆಗೆದಿರಬೇಕು. ಓವರಾಲ್ ಅಲ್ಲಿ 50%, ಮತ್ತು ಇಂಗ್ಲೀಷಲ್ಲಿ ಸಪ್ರೇಟ್ ಆಗಿ 50% ತೆಗೆದಿರಬೇಕು. 2 ಇಯರ್ ವೊಕೇಶನರಿ ಕೋರ್ಸನ್ನು ಮಾಡಿರಬೇಕು. ಇದೆಲ್ಲ 50% ತೆಗೆದಿರಬೇಕು. ಇದಕ್ಕೆ ಡೊಮಿಷಿಯಲ್, ರೆಸಿಡೆನ್ಸಿಯಲ್ ಎಲ್ಲ ಮಾಡಿಟ್ಕೊಳ್ಳಿ, ಏಕೆಂದರೆ ಇದಕ್ಕೆ ಕೇಳ್ತಾರೆ. ಡೊಮಿಷಿಯಲ್, ರೆಸಿಡೆನ್ಸಿಯಲ್ ಎಲ್ಲ ಲಿವಿಂಗ್ ವಾಸ ಪ್ರಮಾಣ ಪತ್ರ ಅಂತೆಲ್ಲ ಮಾಡಿಟ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸುಲಭವಾಗ್ತದೆ. ಮತ್ತು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಡೇಟ್ ಎಲ್ಲ ಮಿಸ್ ಮ್ಯಾಚ್ ಆಗ್ತದೆ. ಡೊಮಿಷಿಯಲ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಗೊತ್ತಿಲ್ಲದ್ರೆ ಅದರ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ಅದರ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡುವ. ಫಿಸಿಕಲ್ ಯಾವ ರೀತಿ ಇರ್ತದೆ ಅಂತ ಹೇಳೋದಾದ್ರೆ, 1.5 ಕಿಲೋಮೀಟರ್ನ 7 ನಿಮಿಷದಲ್ಲಿ ಮುಗಿಸ್ಬೇಕು ಹುಡುಗರಿಗೆ. ಹುಡುಗಿಯರಿಗೆ 8 ನಿಮಿಷದಲ್ಲಿ ಮುಗಿಸಿದ್ರೆ ಸಾಕು. ಹೈಟು ಹುಡುಗರಿಗೆ 152, ಹುಡುಗಿಯರಿಗೆ 157 ಸೆಂಟಿಮೀಟರ್ ಇರಬೇಕು. ಹುಡುಗರಿಗೆ ಎಗ್ಗಿಸಿದಾಗ 0.5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಎಕ್ಸಾಮ್ ಅಂದರೆ ಎಕ್ಸಾಮ್ ಟೈಮಿಂಗು 90 ನಿಮಿಷ, 1 ಗಂಟೆ ಎಕ್ಸಾಮ್ ಇರ್ತದೆ. ಫಿಸಿಕ್ಸು, ಮ್ಯಾಥ್ಸು, ಇಂಗ್ಲೀಷು 3 ರೀತಿಯ ಎಕ್ಸಾಮ್ ನಡೀತದೆ. ತಾಸಲ್ಲಿ 3 ಪೇಪರ್ನ ಬರೀಬೇಕು. ಅದರ್ ಸೈನ್ಸ್ ಅವ್ರಿಗೆ 45 ನಿಮಿಷ. ಇಂಗ್ಲೀಷು, ರೀಸನಿಂಗು, ಜನರಲ್ ಅವೇರ್ನೆಸ್ ಇರ್ತದೆ. 0.25 ಇರ್ತದೆ. ಈ 4 ತಪ್ಪಾದಕ್ಕೆ 1 ಅಂಕ ಮೈನಸ್ ಆಗ್ತದೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಇರ್ತದೆ. ಅದರ ನಂತರ ಜಾಯ್ನಿಂಗ್ ಲೆಟರ್ ಬರ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ಜಾಬ್ ಬಗ್ಗಿನ ಮಾಹಿತಿ ಬೇಕಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಧನ್ಯವಾದಗಳು. ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಬರೀರಿ ಅಂತ ಹೇಳ್ತೀನಿ. ಇದರ ಯಾವುದೇ ರೀತಿಯ ಮಾಹಿತಿ ಬಂದಲ್ಲಿ ಈ ಚಾನಲಲ್ಲಿ ತಿಳಿಸ್ತೇನೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.